ವೀಕ್ಷಕರಲ್ಲಿ ಆರಾಮದ್ರಿ ಅಂತ ಅನ್ಕೊಂತೀನಿ. ನಾನಂತರೂ ಮಸ್ತ್ ಸೂಪರ್ ಆರಾಮದೀನಿ, ನಮ್ಮ ಹುಡುಗರು ಆರಾಮದಾವ, ಹೌದಿಲ್ಲ? ಸೊ 13ನೇ ದಿನದ ಹಿಚ್ ಹೈಕಿಂಗ್ ನಲ್ಲಿ ನಮ್ಮ ಹೋಸ್ಟ್ ಎಕ್ಸ್ಪೀರಿಯನ್ಸ್ ಒಬ್ಬ ಡ್ರೈವರ್ ಸಿಕ್ಕಿದ್ರು. ಹಾಗಾಗಿ ನಿನ್ನೆ ನಾವು ಬೆಳಕೆ ಅನ್ನೋ ಒಂದು ಊರಲ್ಲಿ ಉಳ್ಕೊಂಡಿದ್ವಿ, ಭಟ್ಕಳ ತಾಲೂಕು. ಅಲ್ಲೇ ಪೂರ್ತಿ ಅಂದ್ರೆ ಗೋಪುರ ಚಾರ್ಜ್ ಖಾಲಿಯಾಗಿತ್ತು, ಹಂಗಾಗಿ ವಿಡಿಯೋಕ್ಕೂ ಏನು ಮಾಡಿಲ್ಲ ನಾನು. ಸೊ ನೈಟ್ ಕ್ಯಾಂಪ್ ಹಾಕಿದ್ವಿ, ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬೆಳಿಗ್ಗೆ ಎದ್ದು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬಂದು ಬಿಟ್ವಿ. ಸೊ ಈಗ ಬೆಳಗ್ಗೆಯಿಂದ ನಾವು ಉಡುಪಿ ದಾಟಿ ಕಾರ್ಕಳ ಹೋಗ್ಬೇಕು ಅನ್ಕೊಂಡಿದೀವಿ. ಸೊ ನಮಗೆ ವೀರಪ್ಪಣ್ಣ ಅಂದ್ರೆ ವೀರೇಶಣ್ಣ ಸಿಕ್ಕಿದ್ದಾರೆ. ಸೊ ನಾವು ಯಾರ್ಯಾರಿಗೆ ಹೆಂಗೆಲ್ಲ ಕ್ವಶನ್ಸ್ ಕೇಳ್ತಾ ಇದೀವಲ್ಲ, ಸೊ ಅದೇ ರೀತಿ ವೀರಪ್ಪಣ್ಣಗೂ ಕ್ವಶನ್ಸ್ ಕೇಳೋಣ. ಸೊ ನೋಡೋಣ ಹೆಂಗೆ ಅವರ ಮಾತುಕತೆ, ಅವರ ಅನುಭವ ಹೇಗಿದೆ ತಿಳ್ಕೊಳ್ಳೋಣ. ಓಕೆ ವೀರೇಶಣ್ಣ ನಮಸ್ತೆ. ಓಕೆ ವೀರೇಶಣ್ಣ, ಊರು ನಾವು ಬೈಲಮೂರು. ಓಕೆ, ಎಷ್ಟು ವರ್ಷದಿಂದ ಗಾಡಿ ಹೊಡಿತೀರಣ್ಣ? ನಾವು 2010 2010 ಓಕೆ. ಸರಿ, ಡ್ರೈವರ್ಸ್ಗಳಿಗೆ ಏನೆಲ್ಲ ಪ್ರಾಬ್ಲಮ್ಗಳು ಇರ್ತಾವ ರೆಗ್ಯುಲರ್ ಆಗಿ ದಿನ ಓಡಾಡ್ತಿರ್ತೀರಲ್ಲ? ಸೊ ರೆಗ್ಯುಲರ್ ಪ್ರಾಬ್ಲಮ್ ಇದ್ದೇ ಇರ್ತಾವ. ಸೊ ಏನೆಲ್ಲ ಪ್ರಾಬ್ಲಮ್ಗಳು ಇರ್ತಾವ ದಿನ? ರೆಗ್ಯುಲರ್ ಪ್ರಾಬ್ಲಮ್ ಇರೋಣ, ಆಯ್ತು ಪೊಲೀಸ. ಓಕೆ, ರೆಗ್ಯುಲರ್ ಇರೋಣ. ಕೊಂಡ್ಲಿಕ್ಕೂ ಪೊಲೀಸರು ರೊಕ್ಕ ಐಟಮ್ ರೊಕ್ಕ ಕೊಡಬೇಕು. ಅದೊಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್, ಅದೊಂದು ಪ್ರಾಬ್ಲಮ್. ಓಕೆ, ಮತ್ತೆ ಈಗ ಡ್ರೈವರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಡ್ರೈವರ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಸರ್. ಡ್ರೈವರ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಓಕೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಹೋಗಿ ಈಗ ಡ್ರೈವರ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅಂದ್ರೆ ಅವರು ಅವರ ಡ್ರೈವಿಂಗ್ ಲೈಫ್ನ ಅಷ್ಟು ಎಂಜಾಯ್ ಮಾಡ್ತಾರೆ, ಹಾಗಾಗಿ ಗೋಲ್ಡನ್ ಲೈಫ್ ಅಂತಾರೆ. ಸೊ ಓಕೆ, ಈಗ ನೆಕ್ಸ್ಟ್ ಯಾರಾದ್ರೂ ಡ್ರೈವಿಂಗ್ ಬರ್ತಾರೆ ಅಂದ್ರೆ ಡ್ರೈವರ್ ಲೈಫ್ ಇಸ್ ಬೆಸ್ಟ್ ಬಟ್ ನಾಟ್ ರೆಸ್ಟ್. ಓಕೆ. ಓಕೆ ಅಣ್ಣ, ಈಗ ಡ್ರೈವಿಂಗ್ ಲೈಫಿಗೆ ಯಾರಾದ್ರೂ ಬರ್ತಾರೆ ಅನ್ನೋದಾದ್ರೆ ಅವ್ರಿಗೆ ಏನು ಅಭಿಪ್ರಾಯ ಹೇಳ್ತೀರಿ? ಅಂದ್ರೆ ಅವ್ರಿಗೆ ಬಾತಿರೋ ಬೇಡತ್ತಿರೋ ಅಥವಾ ಏನು ಹೇಳ್ತೀರಿ ಅವ್ರಿಗೆ? ಸರ್ ಅವ್ರವ್ರ ಇಷ್ಟ ರೀ ಅದು. ಅವ್ರವ್ರ ಅದು ಹೆಂಗ್ ಬರ್ತಲ್ರಿ ಸರ, ಹಂಗ ಅವ್ರು. ಈಗ ನಾ ಡ್ರೈವರ್ ಆಗ್ಬೇಕಂತ ನನ್ನ ಕನಸಿದ್ರಿ, ಡ್ರೈವರ್ ಆಗಿನ್ರಿ, ಇವತ್ತು ಗಾಡಿ ಓನರ್ ಆಗಿನ್ರಿ. ನಾನು ಗಾಡಿನ ರೀ, ಇವತ್ತು ಓನರ್ ಡ್ರೈವರ್ ಎರಡು ಮಾಡಿದ್ರೆ ಎರಡು ಮಾಡ್ತಾರೆ. ಅವ್ರವ್ರ ಇಷ್ಟ ಸರ್, ಯಾರೇನೋ ನಾವು ಬಾ ಅಂತ ಹೇಳಕ್ ನಾವ್ ಯಾರಲ್ರಿ. ಸರಿ, ಅವ್ರು ಬಂದ್ರಾಗ ಡ್ರೈವಿಂಗ್ ಫೀಲ್ಡ್ನಾಗ ಮಾತ್ರ ಏನು ಕಡಿಮೆ ಇಲ್ರಿ. ಅವ್ರ ತಂದೆ ತಾಯಿ, ಅವ್ರ ಫ್ಯಾಮಿಲಿ, ಅವ್ರ ಒಬ್ಬ ಗೌರ್ಮೆಂಟ್ ಜಾಬ್ ಎಷ್ಟು ತಗೋತಾನಲ್ರಿ ಅಷ್ಟು ಅಗದಿ ಇನ್ಕಮ್ ಏನಾಗ ಐತ್ರಿ ಸರ್. ಓಕೆ, ಒಬ್ಬ ಗೌರ್ಮೆಂಟ್ ನೌಕರಿ ಮಾಡೋ ಆತ ಎಷ್ಟು ನೌಕರಿ ದುಡ್ಡನ್ನ ತಗೋತಾನೆ, ಎಷ್ಟು ಪಗಾರ ತಗೋತಾನೆ, ಅದರಷ್ಟೇ ಇದರಲ್ಲೂ ಕೂಡ ಐತಿ. ಸೊ ಅವರವರ ಇಂಟ್ರೆಸ್ಟ್ಗೆ ಬಿಟ್ಟಿದ್ದು, ಅವರವರು ತಗೋತಾರೋ ಬಿಡ್ತಾರೋ, ಮಾಡ್ತಾರೋ ಬಿಡ್ತಾರೋ, ಅವರವರ ಇಂಟ್ರೆಸ್ಟ್ಗಳು ಏನು ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ವೀರೇಶಣ್ಣ ಹೇಳ್ತಾರೆ. ಸೊ ವೀರೇಶಣ್ಣ, ಈ ಡ್ರೈವಿಂಗ್ ಲೈಫ್ ಒಳಗೆ ನಿಮಗೆ ಸ್ಯಾಟಿಸ್ಫಿಕೇಶನ್ ಐತಿ, ತೃಪ್ತಿ ಐತಿ? ತೃಪ್ತಿ ಐತೆ ಸರ್. ಆಯ್ತಾ? ಓಕೆ ಐತ್ರಿ. ಬಟ್ ಇನ್ನೊಂದು ಏನೈತ್ರಿ ಸರ, ಈ ಡ್ರೈವರ್ ಹೆಣ್ಣು ಕೊಡಂಗಿಲ್ಲ ಅಂತಾರ ಸರ. ಏನು ಪ್ರಾಬ್ಲಮ್ ಐತ್ರಿ. ಓಕೆ, ನೋಡಿ ಹೆಣ್ಣು ಹಾಕೊಂಡ ಗೌರ್ಮೆಂಟ್ ನೌಕರಿ ಅಂತಾರ್ರಿ ಸರ. ಗೌರ್ಮೆಂಟ್ ನೌಕರಿ ಮಾಡಾರ್ರಿ, ಗೌರ್ಮೆಂಟ್ ಜಾಬ್ ಏನ್ ಮಾಡ್ತಾರಲ್ರಿ ಸರ, ಅವ್ರ ಡ್ರೈವರ್ಗಿಂತ ಹೆಚ್ಚಿನ ಅವ್ರದ್ದೇ ಚಟ ಇರ್ತಾವ್ರಿ. ಅಂದ್ರೆ ಎಲ್ಲ ಸರಿಯಾಗಿ ಕುಡ್ತಾರ್ರಿ, ಎಲ್ಲ ಮಾಡ್ತಾರ. ಡ್ರೈವರ್ ಕುಡ್ತಾರ ಅಂತೇಳಿ ಸ್ವಲ್ಪ ಜನರ ಇರಾಗ ಸೃಷ್ಟಿ ಒಳಗೆ ಅವ್ರ ತಲೆಯಾಗ ಐತಿರ. ಓಕೆ, ನೋಡಿ ಜನರ ಮನೋಭಾವನೆ ಅಂದ್ರೆ ಮನೋಭಾವನೆ ಹೆಂಗೈತಿ, ಅಲ್ಲ ಸುತ್ತಮುತ್ತ ಇರೋರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಡ್ರೈವರ್ಸ್ಗಳಿಗೆ ಹೆಣ್ಣು ಕೊಡಲ್ಲ ಅನ್ನೋದು ನಮ್ಮ ವೀರೇಶಣ್ಣಂದು ಮಾತು. ಮತ್ತೆ ಇನ್ನೊಂದೇನಂದ್ರೆ ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ಚಟಗಳು ಮಾಡ್ತಾರೆ, ಕುಡಿತಾರೆ ಅನ್ನೋದು ಅಭಿಪ್ರಾಯ ಅವ್ರದ್ದು. ಅವ್ರೇನಂತಂದ್ರೆ ಗೌರ್ಮೆಂಟ್ ನೌಕರಿ ಇರುವ ಆತನಿಗೆ ನಮ್ಗಿಂತ ಹೆಚ್ಚು ಚಟಗಳು ಇರುತ್ತೆ, ಬಟ್ ಅಂಥವ್ರಿಗೆ ಹೆಣ್ಣು ಕೊಡ್ತಾರೆ. ಬಟ್ ನಮ್ಮಂತ ಡ್ರೈವರ್ಸ್ಗಳಿಗೆ ಹೆಣ್ಣು ಕೊಡಲ್ಲ ಅನ್ನೋದು ನಮ್ಮ ವೀರೇಶಣ್ಣವರ ಕೋರಿಕೆ. ಸೊ ನೋಡಿ, ನಮ್ಮ ಸಮಾಜದ ಒಳಗಿರುವಂತ ಕಟ್ಟುಪಾಡುಗಳು, ನೀತಿಗಳು, ಸರ ಹೇಗಿವೆ. ಡ್ರೈವರ್ ಅಂದ್ರೆ ಒಬ್ರು ಅವ್ರಿಗೊಬ್ರು ಇದಲ್ರಿ. ಡ್ರೈವರ್ ಅಂದ್ರೆ ಅವ್ರಿಗೊಬ್ಬರ ಮಾನವಲ್ರಿ, ಮನುಷ್ಯ. ಹಾಗಾದ್ರೆ ಹೆಣ್ಣು ನಡೆದಾಗ ಭಾಳ ಡಿಮಾಂಡ್ ಐತೆ ಸರ್. ಈಗ ಡ್ರೈವರ್ ಊರಿಗೆ ಹೆಣ್ಣು ಕೊಡಂಗಿಲ್ಲ. ಆಕ್ಚುಲಿ ಪ್ರತಿ ಒಬ್ಬ ಡ್ರೈವರ್ ಪ್ರಾಬ್ಲಮ್ ಅಂದ್ರೆ ಮದುವೆ ಆಗೈತಪ್ಪ ಅಂದ್ರೆ ಇನ್ನ ಇಲ್ರಿ. ಯಾಕೆ ಇಲ್ಲಪ್ಪ ಅಂದ್ರೆ ಡ್ರೈವರ್ ಯಾಕೆ ಡ್ರೈವರ್ ಅಂದ್ರೆ ಕನ್ಯಾ ಯಾಕೆ ಕೊಡಂಗಿಲ್ಲ ಸರ, ಕುಡಿತ ಡ್ರಿಂಕ್ಸ್ ಮಾಡ್ತಾ ಅಂತ ತಗೋತಾರೆ ಸರ್. ಡ್ರಿಂಕ್ಸ್ ಡ್ರೈವರ್ಗಿಂತ ಜಾಸ್ತಿ ರೀ ನೌಕರಿ ಮಾಡ್ತಾರೆ ರೀ. ಡ್ರೈವರ್ ರನ್ನಿಂಗ್ ಡ್ರಿಂಕ್ಸ್ ಮಾಡಂಗಿಲ್ಲ ರೀ. ಯಾಕೆ ಮಾಡಂಗಿಲ್ಲ ರೀ ಸರ್, ಅದನ್ನ ಹೇಳ್ತಾನೆ ರೀ. ಈಗ ಒಂದು ಪೊಲೀಸ್ ಐತ್ರಿ, ಒಂದು ಐಟೋ ಆದ್ರಿ, ಯಾರ ಕೈ ಮಾಡಿರಿ ಅದಕ್ಕೆ ಫೈನ್ ಐತಿ ಸರ. ಫೈನ್ ಅವ್ರು 3 ತಿಂಗಳು ಜೇಲ, 20,000 ರೂಪಾಯಿ ದಂಡ ಐತಿ ಸರ. ಅದಕ್ಕಾಗಿ ಡ್ರೈವರ್ ಕುಡಿಯಂಗಿಲ್ಲ ರೀ, ರನ್ನಿಂಗ್ ಆದ್ರಿ. ಕುಡಿಯಂಗಿಲ್ಲ ಅಂದ್ರು ಕುಡಿತಾರೆ ಇವನಾಗಿಲ್ಲ. ಅವ್ರು ಎಲ್ಲಿ ಗಾಡಿ ಅವ್ರು ಎಲ್ಲಿ ಪಾರ್ಕ್
ಪಾರ್ಕ್ ಮಾಡ್ತಾರಲ್ರಿ, ಹಾಲ್ಟ್ ಮಾಡ್ತಾರಲ್ಲ, ಅಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಸರ್ ಅವ್ರು. ಅಷ್ಟು ನೋಡಿ ಸರ್. ಓಕೆ, ನೋಡಿರಲ್ಲ ಡ್ರೈವರ್ಗಳಿಗೆ ಹೆಣ್ಣು ಯಾಕೆ ಕೊಡಲ್ಲ ಅಂದರೆ, ಸೊ ತುಂಬ ಡ್ರೈವರ್ಸ್ಗಳಿಗೆ ಮದುವೆನ ಆಗಿರಲ್ಲ ಅಂತೆ. ಇದು ಅವರ ಅಂದರೆ ವೀರಶಣ್ಣವರ ಅನುಭವದ ಮೇಲೆ ಹೇಳ್ತಾ ಇರ್ತಾರೆ ಅವರು. ಸೊ ನೋಡಿ, ಯಾಕೆ ಮದುವೆ ಆಗಿಲ್ಲ ಅಂತ ಡ್ರೈವರ್ಸ್ಗಳಿಗೆ ಕೇಳಿದ್ರೆ ಡ್ರೈವರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಡ್ರೈವರ್ ಆಗಿದ್ದೀನಿ ಅಂದ್ರೆ ಮದುವೆ ಹೆಣ್ಣು ಕೊಡಲ್ಲ ಅಂತ ನಮ್ಮ ವೀರಶಣ್ಣ ಅವ್ರ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ. ಸೊ ಹಿಂಗೆಲ್ಲ ಇರುತ್ತೆ ಸಮಾಜದಲ್ಲಿ. ಸೊ ಇವುಗಳೆಲ್ಲ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ, ಹೌದು ಒಬ್ಬ ವ್ಯಕ್ತಿ ಯಾಕೆ ಮದುವೆ ಆಗಿರಲ್ಲ, ಏನು ನಡೀತಾ ಇದೆ, ಒಬ್ಬನ ವ್ಯಕ್ತಿ ಜೀವನದಲ್ಲಿ ಏನೇನು ಆಗ್ತಾ ಇದೆ, ಅವರ ಬದುಕೆಲ್ಲ ಹೆಂಗೆ ನಡೀತಾ ಇದೆ ಅಂತ ಒಂದಷ್ಟು ಅನುಭವಗಳು ನಮಗೂ ತಿಳಿಯುತ್ತೆ. ಸರಿ, ಓಕೆ. ವೀರಶಣ್ಣ, ಈಗ ಅದು ಬಿಡ್ರಿ, ನಿಮ್ಮ ಜೀವನದೊಳಗೆ ಏನೇ ಆಗಿರಲಿ ನಿಮಗೆ ಭಾಳ ಅಂದ್ರೆ ಭಾಳ ಖುಷಿ ಆದಾಗ ಯಾರ ಮುಂದೆ ಹೇಳ್ತೀರಿ? ಭಾಳ ಖುಷಿ ನಮ್ಮ ಅಪ್ಪ ನಮ್ಮ ಮುಂದೆ ಅಪ್ಪ ನೀವು ಮತ್ತೆ ಭಾಳ ದುಃಖ ಆದಾಗ ಅವ್ರಿಗೆ ಹೇಳ್ಬೇಕಲ್ಲ ಸರ್. ನಾವು ಸ್ವಲ್ಪ ಏನೋ ಪ್ರಾಬ್ಲಮ್ ಅನ್ನೋದಂದ್ರೆ ಅಪ್ಪ ಅಮ್ಮನ ಕೇಳ್ಬೇಕ್ರಿ. ಮತ್ತು ಸ್ವಲ್ಪ ಲಾಭ ಆಗಿದ್ರೆ ಅಪ್ಪ ಇಷ್ಟು ಲಾಭ ಆಗಿತ್ತಪ್ಪ. ಮತ್ತೆ ಈ ಟ್ರಿಪ್ನಾಗ ಮತ್ತೆ ಈ ಟ್ರಿಪ್ನಾಗ ನುಕ್ಸಾನ್ ಆಗೈತಿ. ಸ್ವಲ್ಪ ಲಾಭ ಆಗಿದ್ರೆ ಖುಷಿ ರೀ. ನುಕ್ಸಾನ್ ಆಗೈತೆ ಅಂದ್ರೆ ಅದು ಒಂದು ಮನೆ ಅನುಭವನೇ ಅನುಭವ ಅನ್ನಾರ. ಅದು ಅನುಭವ ಅದನ್ನು ತಗೋಬೇಕು. ಅದನ್ನು ತಗೋಬೇಕಲ್ರಿ ಸರ್. ಯಾಕಂದ್ರೆ ಒಂದು ಪ್ರಶ್ನೆ ಹೇಳ್ತಾರೆ ಸರ. ಯಾಕಂದ್ರೆ ರೀ ಒಬ್ಬ ಡ್ರೈವರ್ ಅದ್ರಿ, ಅವ್ನು ಲಾಭ ಬೇಕಂದ್ರು ಅಷ್ಟೇ ರೀ. ವಿತ್ ಮಾಲಕ ಡ್ರೈವರ್ ವಿತ್ ಮಾಲಕ ರೀ. ಲಾಭ ಬೇಕಂದ್ರು ಅಷ್ಟೇ ರೀ. ವಿತ್ ಅವಂಗ ನುಕ್ಸಾನ್ ಆಗೈತಂದ್ರು ಒಬ್ಬ ಹೇಳ್ಕೊಳ್ಳೋದು ತಂದೆ ತಾಯಿ ಮುಂದೆ ಅಷ್ಟೇ. ಓಕೆ. ಯಾಕಂದ್ರೆ ಯಾರು ಕೊಡಂಗಿಲ್ಲ ಸರ, ಫ್ರೆಂಡ್ಸ್ ಕೊಡಂಗಿಲ್ಲ ರೀ, ಯಾರು ಕೊಡಂಗಿಲ್ಲ ಸರ. ಅದ್ರ ಸಂಬಂಧ ಆಗ್ತದೆ ಸರ್. ವೀರಶಣ್ಣ, ಈ ಜೀವನ ಐತಲ್ಲ ಭಾಳ ಅಂದ್ರೆ ಭಾಳ ಕಷ್ಟದಿಂದ ಇರುತ್ತಾ, ಸುಖದಿಂದ ಇರುತ್ತಾ, ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡ್ತೀವಿ, ಹೆಂಗೋ ಬದುಕ್ತೀವಿ, ಯಾರ್ಯಾರೋ ಬದುಕಾಗದ ಎಲ್ಲೆಲ್ಲೋ ಕೆಲಸ ಮಾಡ್ತಾರ. ಸೊ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ರೀ ಸರ, ಒಂದು ಬದುಕು ಜಗಳ ಬಂಡಿ ಐತೆ ನೋಡ್ರಿ ಸರ. ಜೀವನ ಅಂದ್ರೆ ರೀ ನಡೆಸ್ಕೊಂತ ಹೋಗ್ರಿ. ಅವ್ರು ಹುಟ್ಟಿದಂದ್ಮೇಲೆ ಮಾನವರಾಗಿ ಹುಟ್ಟಿದಂದ್ಮೇಲೆ ರೀ ಸರ, ಮಾನವರೇ ಮಾನವರಾಗಿ ಹುಟ್ಟಿದಂದ್ಮೇಲೆ ತಂದೆ ತಾಯಿ ಹೆಣ್ಣು ಮಕ್ಕಳು ಅದೊಂದು ಜೀವನ ರೀ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರಿ ಅದನ್ನ ನಡೆಸ್ಕೊಂತ ಹೋಗೋಣ ಒಂದು ಜೀವನ ರೀ ಸರ್. ಓಕೆ. ನೋಡ್ರಿ, ತಂದೆ ತಾಯಿ ಹೆಂಡತಿ ಮಕ್ಕಳು ನಾವು ಮಾನವರಾಗಿ ಹುಟ್ಟಿದ್ವಿ ಅಂದಮೇಲೆ ಈ ಸಂಬಂಧಗಳು ಸಹಜವಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅವುಗಳನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಸಾಗಿಸ್ಕೊಂಡು ಹೋಗೋದೇ ಜೀವನ. ಇದು ನಮ್ಮ ವೀರಶಣ್ಣವರ ಮಾತು. ಸೂಪರ್ ವಂಡರ್ಫುಲ್. ನಮ್ದು ಮದುವೆ ಆಗಿಲ್ಲ ಸರ್. ಇಲ್ಲೇ ಅಂದ್ರೆ ಮದುವೆ ಆದ್ಮೇಲೆ ಡ್ರೈವಿಂಗ್ ಅಷ್ಟೇ ಇಷ್ಟಪಡ್ತೀರಾ, ಮತ್ತೆ ಮದುವೆ ಆದ್ಮೇಲೆ ಏನಾದ್ರು ಡ್ರೈವಿಂಗ್ ಕೆಲಸ ಬಿಡ್ತೀರಾ ಅಂತ ನಮ್ಮ ಕ್ವಶನ್. ಡ್ರೈವಿಂಗ್ ಕೆಲಸ ಬಿಡಾಕ ಸರ್ ನಮ್ದು ಫ್ರೀಡಮ್ ಇದೆ ರೀ ಸರ. ಇಲ್ಲ, ಮದುವೆ ಆದ್ಮೇಲೆ ಅಷ್ಟೇ ಇಷ್ಟಪಡ್ತೀರಿ ಸರ? ಇಲ್ಲಿ ನೋಡ್ರಿ ಸರ್, ಡ್ರೈವಿಂಗ್ ಲವರ್ ಅಂತ ಹೇಳ್ರಿ ಸರ. ಟ್ಯಾಟಾಕ್ಸ್ ಅಂದ್ರೆ ಡ್ರೈವಿಂಗ್ ಲವರ್ ಸರ್ ನಾರೇ. ಡ್ರೈವಿಂಗ್ ಬಿಟ್ರೆ ನಮ್ದು ಇನ್ನೊಂದು ಸರ ಇಲ್ರಿ. ಮಾಡ್ತಾರೆ ಸರ್ ಅಗ್ರಿಕಲ್ಚರ್ ಇಲ್ರಿ. ಮಾಡ್ತಾರೆ ಸರ್ ಅಗ್ರಿಕಲ್ಚರ್ ಹೊಲ ಮಾಡ್ತಾನ್ರಿ. ನಮ್ದು ಹೊಲ ಸ್ವಂತ ಹೊಲ ಐತ್ರಿ, ಹೊಲ ಮಾಡ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಪಯಣ ಉಡುಪಿ ದಾಟಿ ಕರ್ಕಳ ಅಥವಾ ಉಡುಪಿ ಕಡೆ ಇದೆ. ಸೊ ಮಸ್ತ್ ಚಿಲ್ ಐತಿ ಜರ್ನಿ, ವಂಡರ್ಫುಲ್, ಭಾಳ ಇದೆ ಎಕ್ಸ್ಪೀರಿಯನ್ಸ್. ಸೊ ನಾಷ್ಟ ಮಾಡ್ಬೇಕಂತೇಳಿ ಜಸ್ಟ್ ನಮ್ಮ ಲಾರಿನ ಅಲ್ಲಿಟ್ಟು ಈ ಕಡೆ ಬರತ್ತೀವಿ. ಸೊ ನೋಡ್ರಿ ಹೆಂಗದ ಇಲ್ಲಿ ಹೋಟೆಲ್ ಹೊರಟೀವಿ. ನೋಡ್ರಿ ಏನು ತೊಗೋತೀವಿ. ಇದಕ್ಕೆ ಮೇನ್ ಫಸ್ಟ್ ಆಫ್ ಆಲ್ ಅದಕ್ಕೆ ಇದು ಬೇಕು, ಬಾಳೆಹಣ್ಣು. ಓಹೋ, ಬಾಳೆಹಣ್ಣೆ ಮಾಡ್ತಾರೆ. ಹೌದಾ? ಓಕೆ, ಈಗ ನಾಷ್ಟ ಮಾಡತ್ತೀವಿ. ಬನ್ಸ್ ತೊಗೊಂಡಿವಿ, ಬನ್ಸ್ ಒಂದು ವಡ ತೊಗೊಂಡಿವಿ, ಅಣ್ಣ ಬನ್ಸ್ ಮತ್ತು ವಡ ತೊಗೊಂಡಾನ. ಸೊ ಟೇಸ್ಟ್ ಹೆಂಗದ? ಹಿಂಗಲ್ಲ, ಹೆಂಗೈತಿ ಉಪ್ಪು ಖಾರ ಕರೆಕ್ಟ್ ಹೇಳ? ಕರೆಕ್ಟ್ ಐತೆ. ಹಾಂ, ಕರೆಕ್ಟ್ ಇಲ್ಲ ಎಲ್ಲ ಉಪ್ಪು ಖಾರ ಕರೆಕ್ಟ್ ಐತೆ. ಓಕೆ. ವೀರಶಣ್ಣ ಜೊತೆ ಉಡುಪಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ವೀರಶಣ್ಣ, ಮತ್ತೆ ಸಿಗೋಣ. 14ನೇ ದಿನದ ಹಿಚ್ ಹೈಕಿಂಗ್ ನೋಡಿದ್ರಲ್ಲ, ಬಂದ್ವಿ. ಈಗ ಉಡುಪಿಗೆ ಬಂದಿದ್ದೀವಿ. ಏನೋ 14ನೇ ದಿನದ ಹಿಚ್ ಹೈಕಿಂಗ್ ಏನು ಮುಗಿಲಿಲ್ಲ. ಸೊ ಉಡುಪಿ ಕೃಷ್ಣ ಟೆಂಪಲ್ ನೋಡಿಕೊಂಡು ಮತ್ತೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಉಡುಪಿಲಿ ಕೃಷ್ಣ ಟೆಂಪಲು ಮತ್ತು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ನೋಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಸೆಂಟ್ ಮ್ಯಾರೀಸ್ ಐಲ್ಯಾಂಡಲ್ಲಿ ಬೋಟಿಂಗೇ ಇದೆ. ಸೊ ನಾವು ನೆನ್ನೆ ಬೋಟಿಂಗ್ ಮಾಡಿದ್ದೀವಿ. ಸೊ ಹಂಗಾಗಿ ಮತ್ತೆ ಅದನ್ನೇ ಮಾಡೋದು ಅಂತ ಉಡುಪಿ ಕೃಷ್ಣ ಟೆಂಪಲ್ ನೋಡಿಕೊಂಡು ಮತ್ತೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.